ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೆಲವು ಮುಸ್ಲಿಂ ನಾಯಕರುಗಳು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರು. ಇಲ್ಲದ್ರೆ ನಾವು ಮತ್ತೆ ಪಾಠ ಕಲಿಸ್ತೀವಿ. ನೋಡಿ, ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ನ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕದವರು ಮಾತಾಡೋದು ಬೇಡ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಓಟ್ ಹಾಕಿದ್ದಾರೆ ಮತ್ತು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ದಾರೆ ಅವರು ಮಾತ್ರ ಇವತ್ತು ಮಾತಾಡಲಿ. ಬೇರೆ ಬೇರೆ ಹೆಸರುಗಳನ್ನ ಇಟ್ಟುಕೊಂಡು ಸಮಾನ ಮನಸ್ಕರು ಆ ಮನಸ್ಕರು ಅಂತ ಹೇಳಿಕೊಂಡು ಕಾಂಗ್ರೆಸ್ಗೆ ಬುದ್ಧಿವಾದ ಹೇಳುವಂಥ ಅಗತ್ಯತೆ ಯಾರ್ದು ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷವರು ಯಾರು ಬುದ್ಧಿವಾದ ಲೆಕ್ಕ ತಗೊಳ್ಳೋದು ಕೂಡ ಇಲ್ಲ. 24 ಎಲ್ಲ ಸಂದರ್ಭಗಳು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿದವರು ಇವತ್ತು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಡೈರೆಕ್ಷನ್ ಅಗತ್ಯನಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಅಲ್ಪಸಂಖ್ಯಾತರಿಗೆ ಬರೀ ಒಂದು ಸಚಿವ ಸಂಪುಟ ಸ್ಥಾನದಲ್ಲಿ ಮಾತ್ರ ಅಲ್ಲ, ಸಚಿವ ಸಂಪುಟ ಸ್ಥಾನ ಇರಲಿ, ಇವತ್ತು ಚೇರ್ಮನ್ಶಿಪ್ ಇರಲಿ, ಪಕ್ಷದಲ್ಲಿ ಎಲ್ಲ ರೀತಿಯ ಮಹತ್ವವನ್ನು ಕೊಟ್ಟಿದೆ. ಜಮೀರ್ ಅಹ್ಮದ್ ನಾವು ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ಎಲ್ಲ ಮುಸ್ಲಿಮರು ಇವತ್ತು ಒಟ್ಟಿಗೆ ಕೂಡ ಇವತ್ತು ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರದ ನಾಯಕರು ಎಲ್ಲ ಕೂಡ ಜೊತೆಗೆ ಸೇರಿಸಿಕೊಂಡು ಈ ರಾಜ್ಯದ ಮೈನಾರಿಟಿಗೆ ಏನೆಲ್ಲ ಅತ್ಯುತ್ತಮವಾದ ಕೆಲಸ ಆಗಬೇಕಾ ಅದಕ್ಕೆ ಬೇಕಾ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾರೆ. ಅದರಲ್ಲಿ ಅದು ನಮ್ಮೆಲ್ಲ ನಾಯಕರು, ಅದು ಜಮೀರ್ ಅಹ್ಮದ್ ಇರಲಿ, ರಿಜ್ವಾನ್ ಅರ್ಷದ್ ಇರಲಿ, ನಸೀರ್ ಇರಲಿ, ಸಲೀಂ ಅಹ್ಮದ್ ಇರಲಿ, ತನ್ವೀರ್ ಸೇಠ್ ಇರಲಿ, ಯಾಸಿರ್ ಪಠಾಣ್ ಇರಲಿ, ರಹೀಮ್ ಖಾನ್ ಇರಲಿ, ಖರೀಜಾ ಫಾತಿಮಾ ಇರಲಿ, ನಮ್ಮ ಯಾರೆಲ್ಲ ಇವತ್ತು ನಮ್ಮ ಇದರಲ್ಲಿದ್ದಾರ ನಮ್ಮ ಮುಖಂಡತ್ವ ವಹಿಸ್ಕೊಂಡಾರ ಸಮಾನತೆಯನ್ನು ನೋಡಿಕೊಂಡು ಎಲ್ಲರಿಗೂ ಕೂಡ ಶಕ್ತಿ ಕೊಡುವಂಥ ಕೆಲಸ ಮಾಡಿದೆ, ಮುಂದಕ್ಕೂ ಕೂಡ ಮಾಡ್ತದೆ. ಮತ್ತು ರಾಜಕೀಯವಾಗಿ ಇದನ್ನು ಇನ್ನಷ್ಟು ಬಿಗಡಾಯಿಸುವ ಕೆಲಸಕ್ಕೆ ಯಾರು ಕಾಂಗ್ರೆಸ್ಸಿನ ವಿರೋಧಿ ಕಾಂಗ್ರೆಸ್ ಮತ ಹಾಕದವ್ರು ಮಾತಾಡ್ತಾರ ಅವ್ರಿಗೆ ಯಾರು ಕೂಡ ಮಹತ್ವ ಕೊಡೋದಿಲ್ಲ. ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೆಲವು ಮುಸ್ಲಿಂ ನಾಯಕರುಗಳು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರು. ಇಲ್ಲದ್ರೆ ನಾವು ಮತ್ತೆ ಪಾಠ ಕಲಿಸ್ತೀವಿ. ನೋಡಿ, ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ನ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕದವರು ಮಾತಾಡೋದು ಬೇಡ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಓಟ್ ಹಾಕಿದ್ದಾರೆ ಮತ್ತು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ದಾರೆ ಅವರು ಮಾತ್ರ ಇವತ್ತು ಮಾತಾಡಲಿ. ಬೇರೆ ಬೇರೆ ಹೆಸರುಗಳನ್ನ ಇಟ್ಟುಕೊಂಡು ಸಮಾನ ಮನಸ್ಕರು ಆ ಮನಸ್ಕರು ಅಂತ ಹೇಳಿಕೊಂಡು ಕಾಂಗ್ರೆಸ್ಗೆ ಬುದ್ಧಿವಾದ ಹೇಳುವಂಥ ಅಗತ್ಯತೆ ಯಾರ್ದು ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷವರು ಯಾರು ಬುದ್ಧಿವಾದ ಲೆಕ್ಕ ತಗೊಳ್ಳೋದು ಕೂಡ ಇಲ್ಲ. 24 ಎಲ್ಲ ಸಂದರ್ಭಗಳು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿದವರು ಇವತ್ತು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಡೈರೆಕ್ಷನ್ ಅಗತ್ಯನಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಅಲ್ಪಸಂಖ್ಯಾತರಿಗೆ ಬರೀ ಒಂದು ಸಚಿವ ಸಂಪುಟ ಸ್ಥಾನದಲ್ಲಿ ಮಾತ್ರ ಅಲ್ಲ, ಸಚಿವ ಸಂಪುಟ ಸ್ಥಾನ ಇರಲಿ, ಇವತ್ತು ಚೇರ್ಮನ್ಶಿಪ್ ಇರಲಿ, ಪಕ್ಷದಲ್ಲಿ ಎಲ್ಲ ರೀತಿಯ ಮಹತ್ವವನ್ನು ಕೊಟ್ಟಿದೆ. ಜಮೀರ್ ಅಹ್ಮದ್ ನಾವು ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ಎಲ್ಲ ಮುಸ್ಲಿಮರು ಇವತ್ತು ಒಟ್ಟಿಗೆ ಕೂಡ ಇವತ್ತು ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರದ ನಾಯಕರು ಎಲ್ಲ ಕೂಡ ಜೊತೆಗೆ ಸೇರಿಸಿಕೊಂಡು ಈ ರಾಜ್ಯದ ಮೈನಾರಿಟಿಗೆ ಏನೆಲ್ಲ ಅತ್ಯುತ್ತಮವಾದ ಕೆಲಸ ಆಗಬೇಕಾ ಅದಕ್ಕೆ ಬೇಕಾ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾರೆ. ಅದರಲ್ಲಿ ಅದು ನಮ್ಮೆಲ್ಲ ನಾಯಕರು, ಅದು ಜಮೀರ್ ಅಹ್ಮದ್ ಇರಲಿ, ರಿಜ್ವಾನ್ ಅರ್ಷದ್ ಇರಲಿ, ನಸೀರ್ ಇರಲಿ, ಸಲೀಂ ಅಹ್ಮದ್ ಇರಲಿ, ತನ್ವೀರ್ ಸೇಠ್ ಇರಲಿ, ಯಾಸಿರ್ ಪಠಾಣ್ ಇರಲಿ, ರಹೀಮ್ ಖಾನ್ ಇರಲಿ, ಖರೀಜಾ ಫಾತಿಮಾ ಇರಲಿ, ನಮ್ಮ ಯಾರೆಲ್ಲ ಇವತ್ತು ನಮ್ಮ ಇದರಲ್ಲಿದ್ದಾರ ನಮ್ಮ ಮುಖಂಡತ್ವ ವಹಿಸ್ಕೊಂಡಾರ ಸಮಾನತೆಯನ್ನು ನೋಡಿಕೊಂಡು ಎಲ್ಲರಿಗೂ ಕೂಡ ಶಕ್ತಿ ಕೊಡುವಂಥ ಕೆಲಸ ಮಾಡಿದೆ, ಮುಂದಕ್ಕೂ ಕೂಡ ಮಾಡ್ತದೆ. ಮತ್ತು ರಾಜಕೀಯವಾಗಿ ಇದನ್ನು ಇನ್ನಷ್ಟು ಬಿಗಡಾಯಿಸುವ ಕೆಲಸಕ್ಕೆ ಯಾರು ಕಾಂಗ್ರೆಸ್ಸಿನ ವಿರೋಧಿ ಕಾಂಗ್ರೆಸ್ ಮತ ಹಾಕದವ್ರು ಮಾತಾಡ್ತಾರ ಅವ್ರಿಗೆ ಯಾರು ಕೂಡ ಮಹತ್ವ ಕೊಡೋದಿಲ್ಲ.